ಬೆಂಗಳೂರಿಂದ ಬಂದೆ. ಇವತ್ತು ಫ್ಯಾಕ್ಟ್ರಿಲೇ ಕೆಲಸ ಇರುತ್ತೆ. ಹಾಗೆ ಸುನೀತನಿಗೆ ಪ್ರ್ಯಾಂಕ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಅವಳು ಫ್ರ್ಯಾಂಕ್ ಆಗ್ತಾಳೆ ಇಲ್ವಾ ಅಂತ ಗೊತ್ತಿಲ್ಲ. ಯಾಕೆಂದರೆ ಕೆಲವೊಂದು ಕೆಲಸಗಳನ್ನ ಮಾಡಿ ಅಂತ ಹೇಳಿದ್ದೆ, ಮಾಡಿಲ್ಲ ಅವರು. ನಾನು ಒಳಗಡೆ ಬಂದು ನೋಡಿದಾಗ ಅವ್ರು ಇನ್ನೂ ಏನೂ ಮಾಡಿಲ್ಲ. ನೋಡೋಣ, ಅವಳಿಗೆ ಆದಷ್ಟು ಟ್ರೈ ಮಾಡ್ತೀನಿ. ಅವಳು ಕಂಡು ಹಿಡಿಯಲ್ಲ ಅನ್ಕೋತೀನಿ. ಯಾಕೆಂದರೆ ಅವತ್ತಿಂದ ಒಂದು ವಾರದಿಂದ ನಾನು ಬರೀ ಹೊರಗಡೆನೇ ಓಡಾಡೋ ಕೆಲಸ ಆಗಿರೋದ್ರಿಂದ ಇಲ್ಲಿಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಇವತ್ತು ಬಂದು ಎಲ್ಲ ಕೊರಿಯರ್ಗಳು ಮಾಡಬೇಕು, ಕೆಲವೊಂದು ಐಟಮ್ಗಳು ಖಾಲಿ ಆಗಿದೆ, ರೆಡಿ ಮಾಡ್ಕೋಬೇಕು, ನನ್ನ ಫ್ರಾಂಚೈಸಿ ಹತ್ರನೂ ಕೊಡಬೇಕು. ಈ ಥರ ಬಹಳಷ್ಟು ಕೆಲಸಗಳಿದೆ. ಅದ್ರ ಜೊತೆಯಲ್ಲಿ ಅವಳಿಗೆ ಒಂದು ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ, ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೆ ಮಾಡಿಬಿಟ್ಟು ಬೇಡ ಯಾರು ಕೆಲ್ಸಕ್ಕೆ ಬೇಡ ಹೋಗಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಇನ್ನೂ ಇಬ್ಬರು ಪಾರ್ಟ್ನರ್ಸು ಕೂಡ ಕೈ ಜೋಡಿಸ್ತಾರೆ. ನೋಡೋಣ ಎಲ್ಲರೂ ಹೇಗೆ ಫ್ರ್ಯಾಂಕ್ ಮಾಡ್ತೀವಿ ಅಂತ. ಬನ್ನಿ. ಸುನೀತಾನೇ ನೋಡಲಿಲ್ಲ ಯೂಟ್ಯೂಬ್ನ. ಏಮಿ ಸುನೀತಾ, ನೀನು ಇನ್ಸ್ಟಾಗ್ರಾಮು ಒಂದೇ ನೋಡಿಬಿಟ್ರೆ ಯೂಟ್ಯೂಬ್ ಯಾರು ಬೆಳೆಸ್ತಾರೆ? ಮುಂದೆಗಳು ನಾನೇನಕ್ಕೆ ಈಗ ವಿಡಿಯೋ ಮಾಡೋದು ಬೇಡ, ನಾವು ಪುಡಿ ಮಾಡಿಕೊಂಡು ಪುಡಿಯೆಲ್ಲ ಎತ್ಕೊಬನ್ರಿ. ನೀವು ಎದ್ದಳ್ರಿ. ಏನು ಮಾಡಿದ್ರಿ ಫಸ್ಟಾಗಿ ಒಂದು ವಾರದಿಂದ ಏನು ಮಾಡಿದ್ದೀರಾ ಅದನ್ನ ಹೇಳಿ ಫಸ್ಟು. ಏನೂ ಇಲ್ಲ. ಏನೂ ಇಲ್ಲ. ಏನು ನೀನೇನಪ್ಪ ಮಾಡಿದೆ? ನಿನ್ನೆ ರಾಜ ಕೊಟ್ಟಿದ್ದೆ. ರಜೆ ಎಲ್ಲಿ ಕೊಟ್ಟಿದೆ? ನಾನು ರಜಾ ಕೊಟ್ಟಿದ್ನಾ? ಒಂದು ತಿಂಗಳು ರಜೆ ಐತೆ. ನೀವೇನೆಲ್ಲ ಏನು ಕೆಲಸ? ಕೊರಿಯರ್ ಬೇರೆ, ಅದು ಕೊರಿಯರ್ ಬಿಟ್ಟು ಏನು ಒಣಗಾಕಿದ್ದೀರಿ, ಏನು ಮಾಡಿದ್ದೀರಿ? ಏನು ಹೇಳ್ಬೇಕು ನಿಮಗೆಲ್ಲ? ಹಂಗಾರೆ ನೀವು ಯಾರು ಅವತ್ತಿನ ನನ್ನ ಜೊತೆ ಕೆಲಸನೇ ಮಾಡಲಿಲ್ಲ. ಬಿಡೋದ್ನ ಹಂಗಾರೆ ನೀವು ಯಾರು ಕೆಲಸನೇ ಮಾಡ್ತಾ ಇರಲಿಲ್ಲ ನನ್ನ ಜೊತೆಯಲ್ಲಿ. ನಾನೇ ಬಂದು ಎಲ್ಲ ಹೇಳ್ಬೇಕು ಹಂಗಾರೆ. ಅದು ನಿನ್ನ ವೀಡಿಯೋ ಆಮೇಲೆ ಮಾಡ್ಕೋ. ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ಏನು ಮಾಡಿದೆ? ನಿನಗೇನು ಹೇಳಿದೆ? ನಾನು ಬಂದು ಕೆಲಸ ಮಾಡ್ರಿ ಅಂತ ತಾನೇ ಹೇಳಿದಿತ್ತು. ತನ್ಮೈ ಕಾರ್ತಿಕನ್ನ ಬರಲಿಲ್ಲ ಇಲ್ಲಿ. ಏನು ಪೋಸ್ಟ್ ಮಾಡ್ಕೊ? ಅವೆಲ್ಲ ಒಣಗಿಸೋಕಿಲ್ವ? ಈಗ ಸಡನ್ ಆಗಿ ಬಂದು ಅವೆಲ್ಲ ಒಣಗಿಸ್ಬಿಟ್ಟು ನಾನು ಈಗ ವಿಡಿಯೋ ಮಾಡುವ ಅಂತ ಎತ್ಕೊಂಡ್ರೆ ಏನು ಒಣಗಿಸ್ಲಿ ನಾನು? ಕಿರ್ಚಾಡೋದು ಅಂತಲ್ಲ, ಮತ್ತೆ ಇನ್ನೇನು ನಿಮ್ಗೆ ಅಂತ ನಾನು ಹೇಳ್ಬಿಟ್ಟು ಹೋಗೋದು ಇನ್ನೇನಕ್ಕೆ? ಅಲ್ಲ ಮೇಡಮ್, ನಾವು ಅವತ್ತಿಂದ ಬಂದಿದ್ದು. ನೀವು ಅದೇನು ಅರ್ಥ ಮಾಡ್ಕೋತೀರೋ ಏನೋ. ಈಗ ಸಡನ್ನಾಗಿ ಎಲ್ಲ ಒಣಗಾಕ್ಬಿಟ್ಟು ಸಡನ್ನಾಗಿ ಪುಡಿ ಮಾಡಿ ಸಡನ್ನಾಗಿ ಕೊಟ್ಬಿಡ್ಲ ಎಲ್ಲನೂ. ಏನು ತರುವವರೆಗೂ ಅಲ್ಲಿ ಬ್ರಾಂಚ್ ಕೊಡೋರು ನನ್ನ ಐಟಮ್ ಕಾಯ್ತಾರೆ. ನಾನು ನಿನಗೂ ಹೇಳಿಲ್ಲ ಅವತ್ತು. ನಿನಗೆ ಹೇಳಿಲ್ವೇನಪ್ಪ ನಾನು ಎಲ್ಲ ಒಣಗಾಕು ಅಂತ? ಕಾರ್ತಿಕನ್ನ ಕಳಿಸಿರ್ತೀನಿ, ಅವರು ಇಬ್ಬರು ಬರಲಿಲ್ಲ. ನಾನು ಬೇಟ್ ಮಲಗಿದ್ದೆ. ನೀನು ಮಲಗಿದೆ. ಈಗ ಹೇಳು, ನನಗೆ ಮನೆ ಕೊಳ್ಳೋ ಕೆಲಸ ಆಯ್ತದಲ್ಲ. ನಾನು ಇಲ್ಲೇ ಮಾಡಲ, ಅಲ್ಲೇ ಓಡೋಗಿ ಮಾಡಲ, ಎಲ್ಲಿ ಮಾಡಲಿ? ಏನೋ ಹೇಳಿ ಕಾರ್ತಿಕನ್ನ. ಏನೇ ನೀವು ಮೂರು ಜನ ನೀವೇ ಯೋಚನೆ ಮಾಡ್ಕೋಬೇಕು. ನಾವೇನು ಹೇಳುವಂಥದ್ದು ಮಾಡುವಂಥದ್ದು ಏನೂ ಇಲ್ಲ ಅಪ್ಪ. ಈಗ ನಾನು ಏನು ಮಾಡಲಿ? ನನಗೆ ತಲೆ ಕೆಟ್ಟೋಯ್ತೀವ. ಕೆಡಿಸ್ಬಿಡ್ರಿ ನನ್ನ ತಲೆನೇ ಇವಾಗ. ನಾನು ದಿನ ಈಗ ಬರುತ್ತೆ, ಈಗ ಯಾರು ಬರುತ್ತೆ ಇಲ್ಲ. ಹಂಗಲ್ಲ ಸುನೀತಾ, ನಾನು ಏನಕ್ಕೆ ಹೋಗಿದೆ ಅಲ್ಲೆಲ್ಲ ಅವ್ರನ್ನೆಲ್ಲ ನೋಡಿ ಮಾತಾಡ್ಸ್ಕೊಂಡು ಒಟ್ಟಿಗೆ ಬರೋಣ ಅಂದ್ಬಿಟ್ಟು ನಾನು 2-3 ದಿವಸ ನಾನು ಬರದೆ ಹೋದರೆ ನೀವು ಮಾಡಿ ಕೆಲಸ ಏನು? ತನ್ಮೈ ಒಂದಿನ ಬರ್ತೀನಿ, ಒಂದು ತಿಂಗಳು ಆಯ್ತು. ಒಟ್ಟಿನಲ್ಲಿ ನೀವು 3 ಜನನೂ ಒಬ್ರ ಮೇಲೆ ಒಬ್ರು ಹೇಳಿದ್ರೆ ಇಲ್ಲಿ ಕೆಲಸ ಮುಗಿದೋಯ್ತು. ಅಂದರೆ ನಿಮ್ಮ ಅರ್ಥಗಳೇನು? ನಾನು ಅಲ್ಲೂ ಮಾಡ್ಕೊಬಂದು ಇಲ್ಲೂ ಮಾಡಿ ಏನಾದ್ರು ಸಾಯಿ ಅಂತ ನಿಮ್ಮ ಅರ್ಥ. ಈಗ ನಾನು ಏನು ಮಾಡಲಿ, ಏನು ಪುಡಿ ಮಾಡಲಿ ಹೇಳ್ರಿ, ನಾನು ಅದನ್ನೇ ಮಾಡ್ತೀನಿ. ನೀವೇನು ಹೇಳ್ತೀರ ಹೇಳಿ, ಅದನ್ನೇ ಮಾಡ್ತೀನಿ ನಾನು. ಹೇಳು ಸುನೀತಾ. ನೀನು ಸರಿ, ಅವರಿಬ್ರಿಗೂ ಏನೂ ಗೊತ್ತಿಲ್ಲ ಬಿಡು. ಅವರಿಬ್ರು ಈಗ ನೀನು 1 ವರ್ಷದಿಂದನೂ ನೀನು ಮಾಡ್ತಾಯಿದ್ದಿ. ತಡಿ, ಅವಳು ಬರ್ದೋದಿಲ್ಲ. ಈಗ ನಿಂತವೆ ಎಲ್ಲ ಆಯ್ತಾ ಇಲ್ವೋ? ಆಯ್ತಾ ಇಲ್ವವ ನಿಂತವೇನೆ? ಅಟ್ಲೀಸ್ಟ್ ನೋಡು, ನಾನು ಅವತ್ತು ಹೋಗಿದಾಗ ಹೆಂಗದೆ, ಆ ಡ್ರಾಯರು ಕೂಡ ಹಾಕಿಲ್ಲ. ಕಾರ್ತಿಕನ್ನ ಇಲ್ಲ ತನ್ಮೈ. ಇದಕ್ಕೆ ನನಗೆ ಬರೋಕ್ಕೇನೆ ಇಷ್ಟ ಆಗೋದು. ನನಗೆ ಆತಗೆ ಏನೋ ಹಣೆ ಬರ, ನಾನು ಅಲ್ಲೇ ಮಾಡ್ಕೊಂಡು ನೀವು ಹೇಳಿದ್ರಿ ಅಂತ ನಾವು ಬಂದ್ಬಿಟ್ಟು ಎಲ್ಲ ಎತ್ಕೊಂಡು ಪೋಸ್ಟ್ ಮಾಡಿದ್ದೀವಿ.
ಬರೀ ಕೊರಿಯರ್ದೆ ಪೋಸ್ಟ್ದೆ ಹೇಳ್ತಾ ಇದ್ರೆ ಕೆಲ್ಸದ ಹೇಳ್ರಿ ಈಗ ಕೊಟ್ಟಿರೋ ಆರ್ಡ್ರ್ಗಳ್ಗೆ ಏನು ಮಾಡಲಿ ನಾನು? ಸರಿ ಇವತ್ತು ಮಾಡ್ತೀವಿ ಏನಂಟಿ ಮಾಡಿ ಬಸ್ ಸ್ಟಾರ್ಟ್ ಆಯ್ತು. ಏನು ಆಷಾಢ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇವಾಗಿಂದ? ಶ್ರಾವಣ ಮಾಡಿರೋ ಭಾದ್ರಪದನ ಶುಕ್ಲನು? ದೇವ್ರಾಣೆಗೂ ನಿಮ್ಮ 3 ಜನಕ್ಕೂ ಬೇಜಾರು ಮಾಡ್ಕೋಬೇಡಿ. ದೇವ್ರಾಣೆ ಸೀರಿಯಸ್ನಿಲ್ಲ. ಏನೇನು ವೀಡಿಯೋ ಮಾಡಕ್ಕೆ ಈ ಮೈಕ್ ಆ ಮೈಕ್ ಹಾಕಿ ನಿಲ್ಸಲ್ಲ. ಬಿಸ್ಲೇ ಬರಲಿಲ್ಲ ಚನ್ನಪಣ್ಣದಲ್ಲಿ. ಗತ್ತೆಗೆ ಚನ್ನಪಣ್ಣದವ್ರನ್ನ ಕೇಳ್ಕೊ ಬರ್ಬೇಕು ಇವಾಗ. ಬಿಸಿಲು ಬರಲಿಲ್ವೇ? ಬಟ್ಟೆ ಹೆಂಗೆ ಒಣಗಿಸ್ತಿದ್ದಾರೆ ಮತ್ತೆ? 2-3 ದಿನ ಆಯ್ತಾ? ಒಟ್ನಲ್ಲಿ 2-3 ದಿನದಲ್ಲಿ ಏನೂ ಮಾಡಲಿಲ್ಲ ನೀವು ಅಂತ ನನಗೆ ಅರ್ಥ ಆಗೋಯ್ತು. ಅಂದಮೇಲೆ ನಾನು ಏನು ಮಾಡ್ತೀನಿ, ನಿಮ್ಮನ್ನೇ ಆಚೆ ಏನಪ್ಪ ನಿಮ್ಮನ್ನೇ ಆಚೆ ತಿರ್ಗಾಡಿ ಅಂತ ಕಳಿಸ್ಬಿಡ್ತೀನಿ. ನಾನೇ ಒಳಗಿದ್ದು ಎಲ್ಲ ಮಾಡ್ತೀನಿ. ನೀವು ಫೋನ್ ಮಾಡಿ ಕೇಳಬೇಕು. ಇದು ಬಿಸಿಲು ಮಾಡ ನಾನು ಒಬ್ರು ಆಗ್ತಿದ್ದೆ. ನಾನು ಯಾಕೆ ಕೇಳಬೇಕು? ಹಂಗಾರೆ ನೀವೆಲ್ಲ ಯಾರು? ನೀವೆಲ್ಲ ಏನು ಮಾಡ್ತೀರಿ? ಎಲ್ಲ ನಾನೇ ಜ್ಞಾಪನಿಸ್ಬೇಕು. ಅಲ್ಲಿ ಹೋಗೋ ಕೆಲಸನ ನಾನೇ ಮಾಡ್ಕೊಬರ್ಬೇಕು, ಇಲ್ಲಿ ಮಾಡೋ ಕೆಲಸನ ನಾನೇ ಮಾಡ್ಕೊಬರ್ಬೇಕು. ನೀನು ಎಲ್ಲದಕ್ಕೂ ನಗ್ದು ಬಿಟ್ರೆ ಅವಳು ಏನಾದರೂ ಮಾಡ್ಕೊಳ್ಳಿ ಬಿಡು. ನೀನು ಇಲ್ಲೇ ಹೇಳವ. ನಿಜ ನನಗೆ ಈಗಿರೋ ತಲೆನೋವುಗಳ ಜೊತೆಗೆ ಏನು ಬೇಕು ಈಗ ಏನು ಮಾಡಲಿ? ಅಟ್ಲೀಸ್ಟ್ 2 ದಿನದಿಂದ ಒಣಗಿಸಿದ್ರೂ ಮಾಡ್ಬಿಡ್ಬೋದಾಗಿತ್ತೇನೋ ಅಪ್ಪ. ಬರಲಿಲ್ಲ ಕಟ್ಟಿಕಲ್ಲ ಎಲ್ಲಿ ನಾನು ಕೊರಿಯರು ಅಲ್ಲಿ ನನಗೆ ಯಾರು ನಾನು ಹೇಳ್ದೆ ಹೋದ್ರೆ ನಿಮ್ಗಳಿಗೆ ಯಾವ ಪಾಪ ನಿಮಗೆ ಗೊತ್ತೇ ಇಲ್ಲ ಅಲ್ವಾ? ಏನೇನು ಐಟಮ್ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಅಲ್ವೇ? ಏನು ಒಣಗಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ವೇ? ನಿಮಗಂತೂ ಏನೂ ಗೊತ್ತಿಲ್ಲ ಅಲ್ವಾ ಇವರೇ? ಅಲ್ಲೆಲ್ಲ ನಾನು ಹೇಳ್ಕೊಡೋದು. ನನಗೇನು ಅಲ್ಲಿ ಚಿಂತೆ ಏನಿಲ್ಲ. ನನ್ನ ಗೋಡಂತವು ಆಫೀಸ್ತವು ಎಲ್ಲ ಮಾಡ್ಕೋತಾರೆ ಅವರು ಅಂತ ನಾನು ಅಲ್ಲಿ ಬಿಲ್ಡಪ್ ಕೊಡೋದು. ಇಲ್ಲಿ ಕತೆ ಇಲ್ಲಿ ಬಿದ್ದತ್ತೆ, ಅಲ್ಲಿ ಬಿದ್ದದೆ, ಅಲ್ಲಿ ಬಿದ್ದತ್ತೆ, ಏನಾದ್ರು ಮಾಡ್ಕೋ ಸಾಯಿ ಅಂತ ನೀವು ಹುಟ್ಟಿದ್ದೀರಿ ನನ್ನ. ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಈಗ 1 ಗಂಟೆ ಇನ್ನೆಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮತ್ತು ಬೆಳಗ್ಗೆ ನೀನು ಎಲ್ಲಿ ಹೋಗಿದೆ? ಬೆಳಗ್ಗೆ ನಾನು ಬೆಂಗಳೂರಿಂದ ಬಂದೆ. ನೀನು ಎಲ್ಲಿ ಹೋಗಿದೆ? ಬೆಂಗಳೂರಿಗೆ ಬಂದಿದ್ದೆ ನನ್ನ ಜೊತೆಲಿ. ನೀವು ಇವತ್ತು ಮಾಡಲ್ಲ, ಅದಕ್ಕೆ ನನಗೆ ಬಿಸಿಲು ಎಲ್ಲದಕ್ಕೂ ಪ್ರತಿ ಉತ್ತರ ಸುನೀತಾ ನೀನು. ಸಖತ್ ಬೇಜಾರು ಮಾಡ್ತೀಯ ಸುನೀತಾ ನೀನು. ನೀವು ಒಂದ್ಸತಿ ಹೇಳ್ಬೇಕು. ನಾನೇನು ಒಂದ್ಸಲ ನಾನು ಎಲ್ಲಿ ಹೇಳಿ? ಒಂದು ದಿನ ನಾನು ಯಾಕೆ ಹೇಳಲಿ? ನೀನು 1 ವರ್ಷದಿಂದ ನನ್ನ ಜೊತೆ ಇದ್ದಿತ್ತಾನೆ, ಮಾಡ್ತಾ ಇದ್ದಾನೆ. ಈಗ ಒಂದು ಕೆಲಸ ಬೇಡ, 3 ಜನನೂ ಬೇಡ, ಈ ಕೆಲಸನೇ ಬೇಡ. ಈಗ ಎಲ್ಲ ಕಡೆ ನಾನೇ ಮಾಡ್ಬೇಕಾದ್ರೆ ಕೆಲಸ ಏನಕ್ಕೆ? ನೀನು ಬೇಡ, ನೀವು ಬೇಡ, ಬೇಡ ಬಿಡು ಸುನೀತಾ, ನೀನು ಬೇಡ. ಹೆಂಗೆ ಯಾವತ್ತೋ ಒಂದಿನ ಮಾಡೋದು ಕೆಲಸ ಏನಕ್ಕೆ ಇಲ್ಲಿ? ಬೇಡ ಬಿಡಿ. ಹೆಂಗೋ ಅಲ್ಲೇ ಇಟ್ಟಾಡೇನೆ ಹೆಂಗೋ ಅಲ್ಲೇ ಇದು ಬಸ್ ಸ್ಟ್ಯಾಂಡಲ್ಲೂ ಎಲ್ಲರೂ ಒಂದು ರೈಲ್ವೆ ಸ್ಟೇಷನಲ್ಲೂ ಕುತ್ಕೊಂಡು ಪ್ಯಾಕ್ ಮಾಡ್ಕೊಬಿಟ್ರೆ ಮುಗ್ದೋಯ್ತತ್ತಾಗ. ಇನ್ನೇನಿಲ್ಲ ಅಲ್ಲಿ. ಬೇಡ ಬಿಡ್ರಿ, ಕೆಲಸ ಮಾಡಿದ್ವಿ. ಬನ್ರಪ್ಪ ಹೋಗಿ. ಬೇಡ ಬಿಡವ ಸುನೀತಾ, ಹೋಗವ. ಈಗ 1 ನಿಮಿಷಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಹೋಗವ. ಮಲ್ಕೋವ ಸುನೀತಾ. ಏನೋ ಎಲ್ಲ ಇದು ಮಾಡಿರ್ತಾರೆ, ಸೋಪೆಲ್ಲ ರೆಡಿ ಮಾಡಿಬಿಡೋಣ ಕೊರಿಯರ್ ಕೊಡಬೇಕು ಅಂದ್ಬಿಟ್ಟು ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದಿತ್ತು. ಹೋಗಪ್ಪ, ಹೋಗಿ ನೀವು. ಫೋನ್ ಇಟ್ಬಿಟ್ಟು ಹೋಗಮ್ಮ. ಹೋಗಿ ಒಂದು ನಿಮಿಷ ಇರಬೇಡಿ. ಹೊಸ್ನಿ ನಡಿ, ನಾನು ಆಮೇಲೆ ಕೊಯ್ತೀನಿ. ನಾನು ಸ್ವಲ್ಪ ಕೆಲಸ ಮಾಡಿಬಿಟ್ಟು. ನೀವೆಲ್ಲ ಆಗಲ್ಲ, ಅದು ಕಲಿಯಲ್ಲ, ಅದಾಗದೇ ಇರೋ ಕೆಲಸ. ಏನು ಹೇಳಿದ್ರು ಅಷ್ಟೇ ನಿಮಗೆ. ನಾನೇ ಹೊಡೆದಾಗ ನಾನೇ. ಈ ವಿಡಿಯೋ ಬೇರೆ ಎಂತಕ್ಕೆ ಮಾಡ್ತಾ ಕೂತಿದ್ಯೆ? ಹೋಗೋದು ತೊಂದರೆ ಇಲ್ಲ, ಬನ್ನಿ. ಯಾರಿಂದನೂ ಏನೂ ಇಲ್ಲ, ಬನ್ನಿ. ಅಟ್ಲೀಸ್ಟ್ ಅವ್ರು ಹೇಳ್ಬೇಕಿತ್ತು, ಅವ್ರು ಹೇಳಿರೋದು ಮಾಡಿದ್ವಿ.
ಏನು ಹೇಳಿರೋದು ಏನು ಮಾಡಿದ್ಯಾ? ತೊಂದರೆ ಇಲ್ಲ ಹೋಗಿ ಅಂದ್ರೆ ತೊಂದರೆ ಇಲ್ಲ ಹೋಗ್ರಮ್ಮ, ಯಾರಿಲ್ಲದ್ರು ಕೆಲಸ ನಡೀತದೆ. ಏನು ತೊಂದರೆ ಇಲ್ಲ. ಯಾರು ನಮಗೂ ಕೆಲಸ. ನೀನು ಹೋಯ್ತಾ ಇದೆಯಾ ಸುನೀತಾ? ಸುನೀತಾ ನೀನು ಹೋಯ್ತಾ ಇದೆಯಾ? ನೀನು ಅಲ್ಲ ಎಲ್ಲ ಅಷ್ಟೇ. ಬಿಸಿಲು ಕಾಲದಲ್ಲಿ ಎಲ್ಲ ಒಣಗಿಸಿ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಆಲ್ಮೋಸ್ಟ್ ಪುಡಿಗಳೆಲ್ಲ ಖಾಲಿ ಆಗೋಯ್ತು. ತಿರ್ಗಾ ಇನ್ನೊಂಚೂರು ಬಿಸಿಲು ಬಂದರೆ ಎಲ್ಲ ಒಣಗಿಸ್ಬೇಕು. ನೋಡಿ ಎಲ್ಲ ನಾನು ಮನೆ ರುಚಿ ಹೋಮ್ಮೇಡ್ ಪ್ರಾಡಕ್ಟ್ಸ್ ಯಾಕೆ ಅಂತ ಹೇಳ್ತಿರ್ತೀನಿ ಅಂದರೆ ಎಲ್ಲ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಅಂತ. ಅದಕ್ಕೋಸ್ಕರ ಎಲ್ಲನೂ ಒಣಗಿಸಿ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಈಗ ಇನ್ನೂ ಐಟಮ್ಗಳು ಬರುತ್ತೆ. ಇವತ್ತು ಸೋಪ್ ಮಾಡಬೇಕು. ಸೋಪ್ಗಳದೇ ತುಂಬ ಆರ್ಡ್ರ್ಗಳಿದೆ. ಅದಕ್ಕೆ ಇವತ್ತು ಒಂದಿನ ಎಲ್ಲೂ ಹೋಗೋದು ಬೇಡ ಅಂತ ರಜಾ ಹಾಕ್ಬಿಟ್ಟು ಗೋಡನಲ್ಲೇ ಇದ್ದೀನಿ. ಸೋಪ್ ಮಾಡೋಣ ಬನ್ನಿ. ಸೋಪ್ಗಳ ಆರ್ಡ್ರ್ ತುಂಬ ಬಂದಿತ್ತು. ಅದಕ್ಕೆ ನಾನು ಒಂದೆರಡು ದಿನ ಫುಲ್ಲು ಪ್ರಿಪೇರ್ ಮಾಡಿಬಿಡೋಣ, ಒಂದು ವಾರದ ಕೆಲಸ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ಬಂದೆ. ಸುನೀತನ್ಗೆ ಎದುರಿಸೋಣ ಅಂತ ಹೋದರೆ, ಅದೇ ಪ್ರ್ಯಾಂಕ್ ಮಾಡೋಣ ಅಂತ ಹೋದರೆ ನನಗೆ ಅವಳು ಪ್ರ್ಯಾಂಕ್ ಮಾಡಿಬಿಟ್ಲು ಹೋಗ್ತೀನಿ ಅಂತ. ಪ್ರ್ಯಾಂಕ್ ಮಾಡಲಿಲ್ಲ, ಅವಳು ಸೀರಿಯಸ್ ಆಗಿ ಹೋಯ್ತೆ ಅಲ್ವಾ ಸುನೀತಾ? ಹಾಂ ಇಲ್ಲ ಸೋಪ್ಗಳು ಮಾಡಬೇಕು, ಕೊರಿಯರ್ ಮಾಡಬೇಕು. ಸೋಪ್ಗಳು ಮಾಡ್ದೇ ತುಂಬ ಅವ್ರು ಏನೇ ಕಲ್ತಿದ್ರು, ನನ್ನ ಜೊತೇಲಿರೋರು ಏನೇ ಕಲ್ತಿದ್ರು, ನಾನು ಬರೋವರೆಗೂ ಅವರು ಐಟಮ್ಗಳು ರೆಡಿ ಮಾಡಲ್ಲ. ಯಾಕೆಂದರೆ ಏನಾದ್ರು ಮಿಸ್ಟೇಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಲ್ಲ. ಸುಮ್ಮನೆ ಅವ್ರನ್ನ ರೇಗಿಸೋಕ್ಕೋಸ್ಕರ ಆ ಥರ ವೀಡಿಯೋ ಮಾಡಿದೆ. ಇಬ್ರಿಗೆ ಗೊತ್ತಿತ್ತು, ಸುನೀತನಿಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸೋಪ್ಗಳನ್ನ ಬೇಗ ರೆಡಿ ಮಾಡಬೇಕು. ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು. ಇವತ್ತಿನ ವ್ಲಾಗಲ್ಲಿ ಫುಲ್ಲು ಅದನ್ನೇ ನೋಡ್ತೀರಾ ನೀವು, ನಾವು ಯಾವ್ಯಾವ ಥರ ಕೆಲಸ ಮಾಡ್ತೀವಿ ಅಂತ. ಬನ್ನಿ ನೋಡೋರಂತೆ. ನಾನು ಹೇಳ್ತಾನೇ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ ಚಾರ್ಕೋಲ್ ಸೋಪ್ ಏನಕ್ಕೆ ಉಪಯೋಗ ಅಂತ. ಇವಾಗಲೂ ಹೇಳ್ತೀನಿ, ಇದು ಒಂದು ಪಿಗ್ಮೆಂಟೇಷನ್ಗಾಗಿರ್ಬೋದು, ಸ್ಕಿನ್ ಸಾಫ್ಟ್ನೆಸ್ಗಾಗಿರ್ಬೋದು, ಮತ್ತು ಬ್ರೈಟ್ ಬರೋಕ್ಕಾಗಿರ್ಬೋದು, ಪಿಂಪಲ್ಸ್ ಹೋಗೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಆ ಸೋಪ್ ಯೂಸ್ ಮಾಡಿ ಈ ಸೋಪ್ ಯೂಸ್ ಮಾಡಿ ಅಂತ ನಾನು ಎಲ್ಲ ಸೋಪ್ನೂ ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ಚಾರ್ಕೋಲ್ ಸೊಪ್ಪು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಜ ಇನ್ನು ಮಿಕ್ಕು ಸೋಪೆಲ್ಲ ನಾನು ಅಷ್ಟು ಮಾಡೋಕ್ಕೆ ಹೋಗಲ್ಲ. ಮಕ್ಳಿಗೆ ಮಾತ್ರ ನೀಮ್ ಸೋಪ್ ಮಾಡ್ತೀನಿ. ಅದು ಬಿಟ್ಟರೆ ಚಾರ್ಕೋಲ್ ಸೋಪನ್ನ ತುಂಬ ಚೆನ್ನಾಗಿ ಜನಗಳು ಯೂಸ್ ಮಾಡ್ತಿದ್ದಾರೆ. ಮತ್ತು ಆಮೇಲೆ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಇದಕ್ಕೆ ನಾವು ಅಷ್ಟು ಐಟಮ್ಗಳನ್ನ ಹಾಕ್ತೀವಿ. ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೊಟ್ಟೆ ತುಂಬ ಹಸಿತ್ತು. ನಮ್ಮ ಸುನೀತಾ ಅಡುಗೆ ಮಾಡಿದ್ಲು. ನಿನ್ನೆ ಹೇಳ್ತಾ ಇದ್ದೆ ಮನೆ ಊಟ ತಿನ್ನಲೇ ಇಲ್ಲ ಅಂತ. ಇವತ್ತು ಪಾಪ ಅವಳು ಇರು ಲಕ್ಷ್ಮಿ ಅಕ್ಕ ನಾನು ಮಾಡಿಕೊಡ್ತೀನಿ ಅಂತ ಅಡುಗೆ ಮಾಡಿದ್ಲು. ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿಸಿದ್ಮೇಲೆ ಪೌಡ್ರುಗಳೆಲ್ಲ ರೆಡಿಯಾಗಿದೆ, ತೋರಿಸ್ತೀನಿ ಅದೇನೆಂತಕ್ಕೆ ಯೂಸ್ ಮಾಡುತ್ತೀವಿ ನಾವು ಪೌಡ್ರುಗಳನ್ನ ಅಂತ. ಇವತ್ತೆಲ್ಲ ನನಗೆ ಫ್ಯಾಕ್ಟ್ರಿಲೇ ಕೆಲಸ ಆಗುತ್ತೆ. ಪೌಡ್ರುಗಳು ಏನೇನಕ್ಕೆ ಯೂಸ್ ಆಗುತ್ತೆ ನೋಡೋಣ. ಇದೇನು ಪೌಡ್ರು ಗೊತ್ತಾ? ಬೀಟ್ರೋಟ್ ಕ್ಯಾರೆಟ್ ಪೌಡ್ರು ಖಾಲಿ ಆಗಿಬಿಟ್ಟಿತ್ತು. ನಾನು ಹೇಳ್ತಾ ಇಲ್ವಾ, ಆರ್ಡ್ರ್ಗಳು ಬೇಜಾನ್ ಬಂದುಬಿಟ್ಟಿತ್ತು. ಪ್ರಾಡಕ್ಟ್ ರೆಡಿ ಇರಲಿಲ್ಲ. ಯಾಕೆಂದರೆ ನಾನು ಹೊರಗಡೆ ಓಡಾಡ್ತಾ ಇದ್ನಲ್ಲ, ಅದಕ್ಕೆ ಪ್ರಾಡಕ್ಟ್ಸ್ ರೆಡಿ ಇರಲಿಲ್ಲ. ಇವಾಗ ಬೀಟ್ರೋಟ್ ಕ್ಯಾರೆಟ್ದು ಬಂದು ಎಲ್ಲ ತುರಿದು ಒಣಗಿಸಿದ್ರು. ಇನ್ನೊಂದ್ಸಲಿ ಒಣಗಾಕಿ ಅಂದಿದೆ, ಒಣಗಾಕಿರಲಿಲ್ಲ ಇವರು. ಅದನ್ನೇ ಬೆಳಗ್ಗೆ ಅವ್ರ ಹತ್ರ ವಾದ ಮಾಡಿದ್ದು. ಈಗ ಬಂದು ಎಲ್ಲ ಮತ್ತೆ ತೊಗೊಂಡೋಗಿ ಮೇಲೆ ಆರಾಕಿ, ಬಿಸಿಲಿಗೆ ಆರಾಕಿ ಪೌಡ್ರು ಮಾಡಿಸ್ಕೊಬಂದು ಎಲ್ಲನೂ ಜರಡಿ ಆಡಿ ಪೌಡ್ರು ಅಲ್ಟಿಮೇಟಾಗಿ ರೆಡಿ ಆಯಿತು. ಇದೊಂದೇ ಪೌಡ್ರಲ್ಲ, ಇನ್ನೂ ಸುಮಾರು ತರಹದ ಎಲ್ಲ ನ್ಯಾಚುರಲ್ ಆಗಿರೋ ಪೌಡ್ರುಗಳು ಇನ್ನು ಮುಂದೆ ತರ್ತಾ ಇರ್ತೀನಿ. ನೀವು ಯೂಸ್ ಮಾಡಿ, ತುಂಬ ಜನ ಯೂಸ್ ಮಾಡಿದ್ದಾರೆ. ಅದರಲ್ಲೊಬ್ಬರು ಯಾರು ನನ್ನ ಫೇವ್ರೇಟ್ ಕಸ್ಟಮರ್ ಅಂದರೆ ನಾಗಮಂಗಲ ಕಸ್ಟಮರು, ಭವಾನಿನ ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ. ಅವ್ರು ಹೆಂಗೆ ಅಂದರೆ ನಾನು ಕಾಲ್ ರಿಸೀವ್ ಮಾಡಿದವ್ರು ನನ್ನ ಜೊತೆ ಜಗಳನೇ ಶುರು ಮಾಡಿಬಿಡ್ತಾರೆ. ಅಂಥ ಕಸ್ಟಮರ್ ಅವರು, ತುಂಬ ಒಳ್ಳೆ ಕಸ್ಟಮರು. ಅವ್ರ ಜೊತೆ ಮಾತಾಡೇ ತುಂಬ ದಿನ ಆಯಿತು. ಇವತ್ತು ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ರಿಗೂ
ನನ್ನ ಕಸ್ಟಮರ್ ಎಲ್ರಿಗೂ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಈಗ ಇದನ್ನು ಪೌಡ್ರನ್ನೆಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋಣ ಅನ್ಕೋತೀನಿ, ಬೇಡ ಇವತ್ತು ಸಾಕು, ಬೆಳಗ್ಗೆಯಿಂದ ಟ್ರಾವೆಲಿಂಗ್ ಮಾಡಿ ಬಂದು ಸುಸ್ತಾಗ್ತಿದೆ, ರೆಸ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಏನು ಮಾಡೋಣ ಸುನೀತಾ, ಪ್ಯಾಕ್ ಮಾಡೋಣ? ನೀನು ಜೋರಾಗಿ ಮಾತಾಡೋ ನೋಡೋಣ, ಟೈಮ್ ಸಿಕ್ಕಿದ್ರೆ ಪ್ಯಾಕ್ ಮಾಡ್ತೀವಿ, ಇಲ್ಲ ಅಂತಂದರೆ ಹಾಗೆ ಇಡ್ತೀನಿ. ಅದೇ ಕೊರಿಯರ್ ಮಾಡುವಾಗ ಒಟ್ಟಿಗೆ ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಮಾಡ್ತೀವಿ. ಫ್ಯಾಕ್ಟ್ರಿಯಿಂದ ಮನೆಗೆ ಬಂದೆ. ಮನೇಲೂ ತುಂಬ ಕೆಲಸ ಪೆಂಡಿಂಗ್ ಇತ್ತು. ಇಲ್ಲೂ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ, ಒಂದು ಫೋನ್ ಬಂತು. ಸರ್ಪ್ರೈಸ್ ಅಂದರೆ ತುಂಬ ಸರ್ಪ್ರೈಸ್ ಫೋನ್ ಅದು. ತುಂಬ 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 ಖುಷಿಯಾಗೋಯಿತು. ಯಾಕೆ ಅಂದರೆ ನಾನು ನಾಳೆ ಒಂದು ಬೇರೆ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಅವರು 4 ತಿಂಗಳ ಹಿಂದೆ ಫೋನ್ ಮಾಡಿದ್ದಿದ್ದು ನನಗೆ. ಆಮೇಲೆ ಫೋನೇ ಮಾಡಲಿಲ್ಲ, ನಾನು ಅಷ್ಟಾಗೇನೋ ಅವ್ರಿಗೆ ಇದು ಮಾಡಲಿಲ್ಲ. ಬಟ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಂತೆ. ಆದರೆ ಇವತ್ತು ಫೋನ್ ಮಾಡಿ ಒಂದೊಳ್ಳೆ ಸುದ್ದಿನ ನನಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾಳೆ ಬೆಳಗ್ಗೆನೇ ನಾನು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಎತ್ತ ಏನು ಅನ್ನೋದನ್ನು ನಾಳೆ ವ್ಲಾಗಲ್ಲಿ ನೀವು ಖಂಡಿತ ನೋಡಬೇಕು. ಅದೇ ರೀತಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನನ್ನು ಬೆಳೆಸಿ, ನನ್ನಿಂದ ಇನ್ನಷ್ಟು ಜನ ಬೆಳೀಲಿ ಅಂತ ನನ್ನ ಒಂದು ಆಶಾಭಾವನೆ. ನೀವೆಲ್ಲ ಅದಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ. ನಾಳೆ ವ್ಲಾಗ್ ಅಂತೂ ನನಗೆ ತುಂಬ ಖುಷಿ ಕೊಟ್ಟಿದೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ದಯವಿಟ್ಟು ನಾಳೆ ವ್ಲಾಗ್ನ ಮಿಸ್ ಮಾಡಬೇಡಿ ಅಂತ ಇವತ್ತೇ ಹೇಳ್ತಾ ಇದ್ದೀನಿ. ನಾಳೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.